ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಇದು ಭದ್ರಾವತಿ. ಇದು ನಮ್ಮ ಅಜ್ಜಿ ಮನೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ಹಿಯರ್. ನಾನಿಲ್ಲಿ ಯಾಕಪ್ಪ ಬಂದಿದ್ದೀನಿ ಅಂದರೆ ನಮ್ಮ ಮಾಮನ ಮಗು ಬರ್ತಡೇ, ಅದಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ ಒಳಗೋಣ. ಇವರು ನಮ್ಮ ಮಾಮ ಮತ್ತು ತಾತ. ಇವರಿಬ್ಬರು ಇಲ್ಲದೆ ನಾನು ಇವತ್ತು ಓದೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವರೇ ನನ್ನ ಕರ್ಕೊಂಬಂದು ಓದಿಸಿದ್ದು. ಇವರು ನಮ್ಮ ಅಜ್ಜಿ ಸಂಪತಮ್ಮ ಅಂತ. ಯಾರು ಏನೇ ಕೊಟ್ರು ಅವ್ರು ತಿಂದೆ ಆ ಬ್ಲೌಸ್ ಒಳಗೆ ಇಟ್ಕೊಂಬಂದು ನನಗೆ ಕೊಡ್ತಾಯಿದ್ರು ಚಿಕ್ಕದ್ರಲ್ಲಿ. ಇವರೆಲ್ಲರೂ ಓದಿಸಿ ಬೆಳೆಸಿದ್ರಿಂದ ನಾನಿವತ್ತು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಬನ್ನಿ ಬರ್ತ್ಡೇ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ನೋಡೋಣ. ಇಲ್ಲಿ ಬರ್ತ್ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಬರ್ತ್ಡೇ ನೆನಪಾಗ್ತಾ ಇದೆ. ನಮ್ಮ ಮಾಮಂದಿರು ನಮ್ಮ ಅಜ್ಜಿ ಎಲ್ಲ ಸೇರಿ ನನ್ನ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ನಾನು 20 ಇಯರ್ಸ್ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾರೆ. ಆವಾಗ ನನ್ನ ಬರ್ತ್ಡೇ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೀತಾ ಇತ್ತು. ಸ್ಕೂಲ್ಗೂ ಅಷ್ಟೇ ಒಬ್ಬರು ಶೂಸ್ ಹಾಕೋರು, ಒಬ್ಬರು ತೆಣಿ ತಿನ್ನಿಸೋರು, ಒಬ್ಬರು ತಲೆ ಬಾಚೋರು, ಕರ್ಕೊಂಡೋಗಿ ಸ್ಕೂಟರಲ್ಲಿ ಬಿಡೋರು. ಐ ಆಮ್ ಅ ಲಕ್ಕಿಯೆಸ್ಟ್ ಪರ್ಸನ್. ಅದಕ್ಕೆ ಅವ್ರನ್ನ ನಾನು ಇವತ್ತು ನೆನೆಸ್ಕೋತಾ ಇದ್ದೀನಿ. ಅಂಗಡಿಗೆ ಹೋಗಿ ತಂದವ್ರೆ. ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ಮನ್ವಿಷ್ಗೆ. ಅಂದರೆ ಒಂಥರ ಸ್ಮೆಲ್ಲು, ಒಂಥರ ಅಲರ್ಜಿ ಆಗುತ್ತೆ. ಮಾಡದೇ ಇದ್ದಿದ್ದೆ ಒಳ್ಳೇದಾಯ್ತು. ಅವಾಗೆಲ್ಲ ನಮ್ಗೆ ಅಲರ್ಜಿ ಆಯ್ತು. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನ ಸಿಂಚನನಾ? ಕವನ ಅಂತಿರ್ತಾರಲ್ಲ, ಇವ್ರನ ಕವನ. ಯಾವಾಗ್ಲೂ ಕವನನ ಬಗ್ಗೆನೇ ಕವನ ಬರಿತಾ ಇರ್ತಾರೆ. ಇವ್ರು ಕುಸುಮನ? ಕೋಮಲ. ಅಜ್ಜಿ ಅಂತ ನಾವ್ ಯಾವತ್ತೂ ಕರ್ದೇ ಇಲ್ಲ. ಇವತ್ತವರೆಗೂ ಸಂಪತಮ್ಮ ಅಂತಾನೆ ಕರಿತಾ ಇರ್ತೀವಿ. ಸಂಪತಮ್ಮ, ಸಂಪತಮ್ಮ, ನಿಮ್ ಊರ್ ಯಾವ್ದು? ನಿಮ್ಮ ಅಮ್ಮನ ಮನೆ? ಏನ್ ಮಾಡ್ತಾವ್ರ ನೆಳೆ ಮಾವಿನಪುರದಲ್ಲಿ? ಎಷ್ಟ್ ಜನ ಪೂಜೆ ಮಾಡ್ತಾವ್ರೆ? ಎಷ್ಟ್ ಜನ ನೀವು? ನಾವು ಒಬ್ಬ ಮಗ, 3 ಜನ ಹೆಣ್ಮಕ್ಳು. ಎಲ್ಲರೂ ಎಲ್ಲೆಲ್ಲವ್ರೆ? ಭದ್ರಾವತಿಲಿ ಸಂಪತಮ್ಮ. ನೀನೆ? ಯಡೂರಲ್ಲಿ ಪದ್ದಮ್ಮ. ತಾಯಮ್ಮರು ಕಟ್ಕಳಿಲಿ. ನಿಮ್ಮ ಅಮ್ಮಂಗೆ ಎಷ್ಟು ವಯಸ್ಸಮ್ಮ? 100 ವರ್ಷ. ಎಲ್ಲಿದಾರ ಅವರು? ನೆಡೆ ಮಾವಿನಪುರದಲ್ಲಿ. ಪಲಾವ್ ಮಾಡ್ತಾ ಇದೀಯಾ? 30 ಜನಕ್ಕೆ ಎಷ್ಟು ಸೇರು ಅಕ್ಕಿ ಹಾಕಿದ್ದೀರಾ? 2.5 ಹಾಕಿದ್ದೀನಿ. 2.5 ಸೇರು. ಈ ಬಲೂನ್ಗಳ ಹಬ್ಬನೇ ನಡೆದೋಯ್ತು. ಈ ಬಲೂನಲ್ಲಿ ಇನ್ನೊಂದು ಬರ್ತಡೇ ಮಾಡ್ಬೋದಿತ್ತು, ಅಷ್ಟೊಂದು ಬಲೂನ್ ಊದಿದ್ರು. ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿತ್ತು. ಈಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಒಂದು ಕಡೆ ಅಡುಗೆ ಆಗ್ತಾ ಇತ್ತು, ಒಂದು ಕಡೆ ಡೆಕೋರೇಷನ್ ನಡೀತಾ ಇತ್ತು. ಇಲ್ಲಿ ನನ್ನ ತಂಗಿ ಅವಳು ಅಂದ್ಕೊಂಡಿರೋ ಥರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ಬೇರೆ ಯಾವುದೋ ಥರ ಪ್ಲ್ಯಾನ್ ಮಾಡಿದ್ಲು. ಅವಳದು ಪ್ಲ್ಯಾನ್ ಹೋಗಿ ಈ ಪ್ಲ್ಯಾನ್ ಆಗಿದೆ. ಇವರು ನಮ್ಮ ಮಾಮ. ನನ್ನ ಬರ್ತ್ಡೇಗೆ ಇವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಡೆಕೋರೇಷನ್ ಮಾಡಿಸ್ತಾಯಿದ್ರು. ನನಗೆ ಚೆಸ್ ಹೇಳ್ಕೊಟ್ಟಿದ್ದಾರೆ. ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಇವ್ರ ಮುಂದೆ ಮಾತಾಡೋ ಧೈರ್ಯ ನನಗೆ ಇವಾಗಲೂ ಇಲ್ಲ. ಬರ್ತ್ಡೇ ಬಾಯ್ ಇಸ್ ಹಿಯರ್. ಚಿಂಟು, ಇವರೆಲ್ಲ ಅವ್ರ ಫ್ರೆಂಡ್ಸ್, ಪುಟಾಣಿ ಫ್ರೆಂಡ್ಸ್. ಇನ್ನು ಬರ್ತ್ಡೇ ಸ್ಟಾರ್ಟ್ ಆಗಿಲ್ಲ. ಹಾಯ್ ಮಾಡಿ ಗಾಯ್ಸ್. ಬರ್ತ್ಡೇ ಬಾಯ್ ಅವ್ರ ಅಮ್ಮ ಇದು. ಬರ್ತ್ಡೇ ಇನ್ನೂ ಸ್ಟಾರ್ಟ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಡೆಕೋರೇಷನ್ ರೆಡಿ ಆಯಿತು. ಇದು ನಮ್ಮ ಮಾಮನ ಮಗುದು ಫೋಟೋ ಎಲ್ಲ ತೆಗೆದು ತುಂಬ ಡೆಕೋರೇಷನ್ ಮಾಡಿದ್ದಾರೆ. ನಿಮಗೆ ಯಾರಿಗಾರು ಸುತ್ತಮುತ್ತ ಭದ್ರಾವತಿಯಲ್ಲಿ ಡೆಕೋರೇಷನ್ ಬೇಕಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್. ಮಾಮನ ಮಗಳು ಕುಸುಮ ಅಂತ. ಅವರು ಅವಳಿ ಜೋಳಿ. ಅವ್ರ ಅಣ್ಣನ ತೋರಿಸ್ತೀನಿ ಇಷ್ಟರಲ್ಲೇ. ಚೆನ್ನಾಗಿ ಬಂದಿದೆ ಅಲ್ವಾ ಡೆಕೋರೇಷನ್? ಸೂಪರಾಗಿದೆ. ನಮ್ಮ ಮನೆಯವರು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಬರ್ತ್ಡೇ ಬಾಯ್ನ ನೋಡ್ತಾ ಇದ್ರೆ ನನ್ನ ಮಗನೇ ನೆನಪಾಗ್ತಾ ಇದ್ದ ನನಗೆ.
ಚಾರ್ವಿಕ್ ಹ್ಯಾಪಿ ಬರ್ತ್ಡೇ ರೆಡಿ ಮಾಡಿ ಅವ್ನು ಮಾಡ್ತಾ ಇದ್ದಿದ್ದ ರೀತಿ, ಅವ್ನು ಆಡ್ತಾ ಇದ್ದಿದ್ದ ಆಟ ಅದೆಲ್ಲ ನೋಡಿ ನನಗೆ ಶುಶ್ರುತೆ ನೆನಪಾಗ್ತಾ ಇದ್ದ. ಫೈನಲಿ ತುಂಬ ಚೆನ್ನಾಗಿ ಬಂದಿದೆ. ನನ್ನ ತಂಗಿರೆಲ್ಲ ಮನೇಲೆ ಎಲ್ಲ ತರಿಸಿ ಡೆಕೋರೇಟ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಕೇಕ್ ಕ್ಯಾಂಡಲ್ ಉಫ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಕ್ಯಾಂಡಲ್ ಅಲ್ಲಿ ಮಾಡ್ಬೇಕು, ಇಲ್ಲ ಅಲ್ಲಿ ಹಚ್ಚಿದಾಗ ಎಲ್ಲ ಒಂದೇ ಸರಿ ಒಂದ್ಬಿಡು ಹೇಳ್ತೀನಿ. ಹಾಯ್ ಹಾಯ್ ಮಾಡು. ಹಾಯ್ ಇವರೇ ನಮ್ಮ ಮಾಮನ ಹೆಂಡತಿ, ಮಾಮನ ಮಗು. ಹಿಡಿಬೇಕು. ನಾನು ಸಿಸಿ ತರ ಕಳಿಸ್ತೀನಿ ಮೇಲಿಂದ. ಇವರು ನಮ್ಮ ದೊಡ್ಡ ಮಾಮನ ಮಕ್ಕಳು, ಇಬ್ಬರು ಅವಳಿ ಜೋಡಿ. ಇವ್ರು ನಮ್ಮ ದೊಡ್ಡ ಮಾಮನ ವೈಫು. ನಾನು ನಮ್ಮ ಮಾಮ ಇಬ್ಬರು ಕೇಕ್ ತಿನ್ನಿಸ್ತಾ ಇದ್ದೀವಿ. ಇವನು ನಮ್ಮ ಮಾಮನ ಮಗ, ಹಸುನೆಲ್ಲ ನೋಡ್ಕೋತಾನೆ. ಇಲ್ಲಿ ತಗೊಂಡೋಗಿ ಹಸುಗೆ ಮೇವು ಹಾಕಕ್ಕೆ ಹೋಗ್ತಾ ಇದ್ದಾನೆ. ನಾನು ಚಿಕ್ಕವಳಿದ್ದಾಗಿಂದನೂ ಹಸು ಸಾಕ್ತಾ ಇದ್ರು, ಈಗಲೂ ಸಾಕ್ತಾ ಇದ್ದಾರೆ. ಆವಾಗ ಬೆಳಗ್ಗೆ ಎದ್ದು ಹಾಲೆಲ್ಲ ಕೊಡಕ್ಕೆ ಹೋಗ್ತಾ ಇದ್ದೆ. ಎಲ್ಲ ನೋಡಿ ಎಲ್ಲ ಮೆಮೊರೀಸ್ ಅಲ್ವಾ. ನಮ್ಮ ಥರ ಆಟ, ನಮ್ಮ ಥರ ಜೀವನ ನಮ್ಮ ಮಕ್ಕಳು ಕಾಣಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.